ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮಗೊಂದು ಸ್ಪೆಷಲ್ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ನನ್ನದೇ ಓನ್ ರೆಸಿಪಿ. ಸೊ ಇದನ್ನು ಆಲ್ಮೋಸ್ಟ್ ನಾನು ಒಂದು 7-8 ಟೈಮ್ಸ್ ಮನೇಲಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ನಿಮಗೂ ತೋರಿಸ್ಕೊಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನಿವತ್ತು ಮಾಡ್ತಾ ಇರೋದು ಮಾವಿನ ಹಣ್ಣಿನ ಸಬ್ಬಕ್ಕಿ ಪಾಯಸ. ಸೊ ಈ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ನೀವು ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ರೆಸಿಪಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಶೇರ್ ಮಾಡಿ. ಯಾರ್ಯಾರಿಗೆ ಮಾವಿನ ಹಣ್ಣು ಅಂದರೆ ಇಷ್ಟ ಇಲ್ಲ ಮತ್ತು ಕೆಲವ್ರಿಗೆ ಮಾವಿನ ಹಣ್ಣಲ್ಲಿರುವಂತಹ ಡಿಸಡ್ವಾಂಟೇಜೇ ಗೊತ್ತಿರುತ್ತೆ. ಮಾವಿನ ಹಣ್ಣಿನಿಂದ ಇರುವಂಥ ಬೆನಿಫಿಟ್ಸು ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಅದಕ್ಕೆ ನಾನೀಗ ಹೇಳ್ತೀನಿ ಬನ್ನಿ, ಮಾವಿನ ಹಣ್ಣಿನಿಂದ ನಮಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ, ಎ, ಇ ಮತ್ತು ವಿಟಮಿನ್ ಕೆ ಇದೆ. ಇದರಿಂದ ಇಮ್ಯುನಿಟಿಗೆ ಮತ್ತು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇದು ವಿಷನ್ಗೂ ಕೂಡ ತುಂಬ ಒಳ್ಳೆಯದು. ಗುಡ್ ಫಾರ್ ಡೈಜೆಷನ್ ಆಲ್ಸೋ. ಇಟ್ ಸಪೋರ್ಟ್ಸ್ ಫಾರ್ ಹಾರ್ಟ್ ಹೆಲ್ತ್. ಹಾರ್ಟಿಗೆ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಮತ್ತು ಹೈಗೂ ಕೂಡ ತುಂಬ ಒಳ್ಳೆಯದು. ಸೊ ಇಷ್ಟು ಬೆನಿಫಿಟ್ಸು ಮಾವಿನಲ್ಲಿ ನಾವು ನೋಡ್ಬೋದು. ಈಗ ಬನ್ನಿ ಫಾಸ್ಟಾಗಿ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನಾನು ಹೇಳ್ತೀನಿ ಇಲ್ಲಿ. ಹಾಲು, ಸಬ್ಬಕ್ಕಿ, ಶಾವಿಗೆ, ಡ್ರೈ ಫ್ರೂಟ್ಸ್, ತುಪ್ಪ, ಕೇಸರಿ, ಆಮೇಲೆ ಗಸಗಸೆ, ಏಲಕ್ಕಿ. ಇಷ್ಟು ಇಂಗ್ರೀಡಿಯೆಂಟ್ ನಮಗೆ ಈ ಪಾಯಸ ಮಾಡೋದಕ್ಕೆ ಬೇಕು. ಇದ್ರ ಜೊತೆಗೆ 1 ಕಪ್ ಸಕ್ಕರೆ ಕೂಡ ನಮಗೆ ಬೇಕು. ನಾನು ಗಸಗಸೆನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 6 ಏಲಕ್ಕಿ, 2 ಇಲ್ಲ 3 ಲವಂಗ, ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊಂಡು ನೀರು ಹಾಕ್ದಿಲ್ದಂಗೆ ಇದನ್ನು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನೊಂದು ಪಾತ್ರೆ ಇಡ್ತಾಯಿದ್ದೀನಿ. ಪಾತ್ರೆಗೆ ಫಸ್ಟು ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡಾದ್ಮೇಲೆ ನಿಮಗೇನಾದರೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇದಕ್ಕೆ ನೀವು ನೀರು ಸೇರಿಸ್ಕೋಬೋದು. ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಅದಾದಮೇಲೆ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಅದಾದಮೇಲೆ ಸ್ವಲ್ಪ ಸಾಬೂದಾನನ ನಾನು ಫಸ್ಟೇ ಇದನ್ನು ಬೇಯಿಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಏಕೆ ಅಂದರೆ ಅದು ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಸಾಬೂದಾನನ ಈಗ ಬೇಯಿಸ್ಕೊಂಡಿರೋದು ಸಾಬೂದಾನನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಗಸಗಸೆ, ಏಲಕ್ಕಿ, ಚಕ್ಕೆ, ಲವಂಗನ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಹೆಂಗೆ ಬರ್ತಾ ಇದೆ ಕಲರು ಅಂತ. ಗಸಗಸೆ ಆ್ಯಕ್ಚುಲಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ ಪಾಯಸಕ್ಕೆ. ಅದನ್ನು ಮಾತ್ರ ಮಿಸ್ ಮಾಡಬೇಡಿ ಹಾಕೋದನ್ನು. ಈಗ ನಾನು ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋಂತಹ ಶಾವಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶಾವಿಗೆ ಆ್ಯಡ್ ಆದಮೇಲೆ ನಾನು ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಯಾಕೆ ಅಂದರೆ ಇದಕ್ಕೆ ನಾವು ಸಬ್ಬಕ್ಕಿ, ಶಾವಿಗೆ, ಅದ್ರ ಜೊತೆಗೆ ಸಕ್ಕರೆ ಇದನ್ನೆಲ್ಲ ಹಾಕಿರೋದ್ರಿಂದ ಇದು ಸ್ವಲ್ಪ ಟೈಮ್ ಬೇಕು ಎಲ್ಲ ಒಂದು ಮಿಕ್ಸ್ ಆಗಿ ಒಂದು ಕನ್ಸಿಸ್ಟೆನ್ಸಿ ಬರೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ನಾನು ಯೂಶ್ವಲಿ ಹೆಂಗೆ ಅಂದರೆ ಈ ಸೀಸನಲ್ ಫ್ರೂಟ್ಸ್ ಇರ್ಬೋದು, ಇಲ್ಲ ಅಂದರೆ ಸೀಸನಲ್ ವೆಜಿಟೇಬಲ್ಸ್ ಇರ್ಬೋದು, ಇಲ್ಲ ನಮ್ಮ ಮನೇಲಿ ಯಾವುದಾದ್ರೂ ತರಕಾರಿ ಜಾಸ್ತಿ ಬೆಳೆದಿದ್ದಾರೆ ಅನ್ನೋ ಥರ ಎಲ್ಲ ಇದ್ದರೆ ಅದನ್ನೇ ಬಳಸ್ಕೊಂಡು ಎಕ್ಸ್ಪರಿಮೆಂಟ್ಗಳು ಮಾಡ್ತಾಯಿರ್ತೀನಿ. ಮತ್ತು ಎಷ್ಟೋ ರೆಸಿಪೀಸು ಈ ಎಕ್ಸ್ಪರಿಮೆಂಟಿಂದನೇ ಕಂಡುಹಿಡ್ಕೊಂಡಿದ್ದೀನಿ. ನನ್ನ ಎಕ್ಸ್ಪರಿಮೆಂಟ್ಗಳಲ್ಲಿ ಸಿಕ್ಕಿರೋ ಅಂಥ ಒನ್ ಆಫ್ ದಿ ಬೆಸ್ಟ್ ರೆಸಿಪಿ ಇದು ಅಂತಲೇ ಹೇಳ್ಬೋದು ನಾನು ನಿಮಗೆ. ಸೊ ಇದನ್ನು ನಾನು ಲೋ ಫ್ಲೇಮಲ್ಲಿ ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ಆಲ್ಮೋಸ್ಟ್ ನಮಗೆ ಬೇಕಾಗಿರೋಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೆಂದಿದೆ. ಸೊ ಇದಕ್ಕೆ ನಾನಿವಾಗ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂತಹ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನಾನು ಕೇಸರಿ ದಳಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಹಾಲಿಗೆ ಮಿಕ್ಸ್ ಮಾಡಿ ಕೂಡ ಆ್ಯಡ್ ಮಾಡ್ಬೋದು. ನಾನು ಹಂಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಇವಾಗ ಬೇಯಿಸ್ಕೋಬೇಕು. ಇದು ಬೆಂದಿದೆಯಾ ಇಲ್ವಾ ಅಂತ ಅವಾಗವಾಗ ಒಂದ್ಸಲಿ ತಳ ಹಿಡಿಬಾರ್ದಲ್ಲ. ಸೊ ಅದಕ್ಕೆ ಸೌಟನ್ನು ಕ್ಲೀನಾಗಿ ಆಡಿಸಿ ಚೆಕ್ ಮಾಡ್ಕೋಬೇಕು ನಾವು ಇದನ್ನು. ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿ ಆದಮೇಲೆ ಸೊ ಕೆಲವ್ರಿಗೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಕ್ರಂಚಿಯಾಗಿರಬೇಕು, ಕೆಲವ್ರಿಗೆ ಸಾಫ್ಟಾಗಿರಬೇಕು. ಸೊ ನಮ್ಮ ಮನೇಲೆಲ್ಲ ಸಾಫ್ಟಾಗಿರೋದಕ್ಕೆ ಇಷ್ಟಪಡ್ತಾರೆ. ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ಕೊತೀನಿ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಸಾಫ್ಟ್ ಆಗಿದೆ ಅಂತ ಗೊತ್ತಾದಮೇಲೆ ನಾನು ರುಬ್ಬಿಟ್ಕೊಂಡಿರೋಂತಹ ಮಾವಿನ ಹಣ್ಣನ್ನು ಪಾಯಸಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಪಾಯಸ ಕಂಪ್ಲೀಟಾಗಿ ಆಗಿದೆ ಅಂದಮೇಲೆ ಮಾತ್ರನೇ ನಾವು ಮಾವಿನ ಹಣ್ಣಿನ ಆ್ಯಡ್ ಮಾಡ್ಕೋಬೇಕು. ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾವಿನ ಹಣ್ಣನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದೇನು ಕ್ಲೀನಾಗೆ ಬ್ಲೆಂಡ್ ಆಗಬೇಕು ಅನ್ನೋದೇನಿಲ್ಲ. ನಮಗೆ ಕುಡಿಬೇಕಾದ್ರೆ ಆ ಮಾವಿಂದು ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಆಫ್ ಮಾಡ್ಕೊಂಡಿದ್ದೀನಿ ಪಾಯಸನ. ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಈಗ ನೀವು ಇದನ್ನು ನೋಡ್ಬೋದು ಯಾವ ಕಲರ್ ಇದೆ ಮತ್ತು ಯಾವ ಟೆಕ್ಸ್ಚರ್ ಇದೆ ಮಾವಿನ ಸಬ್ಬಕ್ಕಿ ಪಾಯಸ. ಇದನ್ನು ನಾವು ಬಿಸಿ ಇದ್ದಾಗ ಕುಡಿದ್ರೂ ಟೇಸ್ಟಿಯಾಗಿರುತ್ತೆ. ಬಟ್ ಇದನ್ನು ನಾವು ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಟು ಆದಮೇಲೆ ಕುಡಿದ್ರೆ ಆಹಾ, ಈ ಬೇಸಿಗೆಗಾಲಕ್ಕೂ ಈ ಪಾಯಸಕ್ಕೂ ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ಮರಿದೆ ನನಗೆ ಕಮೆಂಟಲ್ಲಿ ಹಾಕಿ ಹೆಂಗೆ ಬಂದಿತ್ತು ಅಂತ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.